ಹಲೋ ನಮಸ್ತೆ, ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ನಾನು ಈ ದಿನ ತುಂಬ ಬೇಜಾರಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಬೇಜಾರ ಅಂತಂದರೆ, ಯಾರ್ಯಾರೆಲ್ಲ ಕೆಲಸ ಮಾಡ್ತಾಯಿರಿ, ಪೊಲೀಸ್ ಕೆಲಸ ಆಗಿರ್ಬೋದು, ಡಾಕ್ಟ್ರ್ ಕೆಲಸ ಆಗಿರ್ಬೋದು, ಟೀಚರ್ ಕೆಲಸ ಆಗ್ಬೋದು, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಕಾಯ ವಾಚ ಮನಸ ಆ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕು. ಎಷ್ಟು ಜನ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಾರೆ? ಎಷ್ಟು ಜನ ಪೊಲೀಸ್ ಅವರು ತಮ್ಮ ಕಡೆ ಕಷ್ಟ ಅಂತ ಬಂದವರಿಗೆ ಮನಸ್ಸು ಮುಟ್ಕೊಂಡು ಹೇಳಿ ನಾವು ನ್ಯಾಯ ದೊರಕಿಸಿದೀವಿ ಅಂತ. ಎಷ್ಟು ಜನ ಟೀಚರ್ಗಳು ನನ್ನ ಮಕ್ಳಿಗೆ ನಾನು 100% ನನ್ನಲ್ಲಿ ಏನು ವಿದ್ಯೆ ಇದೆಯೋ ಅದನ್ನು ಕಲಿಸಿದ್ದೀನಿ ಅಂತ ಎಷ್ಟು ಜನ ಟೀಚರ್ ಹೇಳ್ತೀರಿ? ಎಷ್ಟು ಜನ ಡಾಕ್ಟ್ರು ನನ್ನ ಹತ್ರ ಬಂದಿರೋ ರೋಗಿಗಳ ಹತ್ರ ಎಷ್ಟು ಬೇಕೋ ಅಷ್ಟು ಬೆಲೆ, ಆ ಮೆಡಿಷನ್ಗೆ ಎಷ್ಟು ಬೆಲೆ ಬೇಕು, ನೋಡಿದ್ಕೆ ಎಷ್ಟು ಬೆಲೆ ಬೇಕೋ ಅಷ್ಟು ಬೆಲೆ ತಗೊಳ್ತಾ ಇದ್ದೀರಿ. ಎಲ್ಲ ಕಡೆ ಮೋಸ, ದರೋಡೆ, ವಂಚನೆ, ಧರ್ಮ ಅನ್ನೋದೇ ಹೋಗ್ಬಿಟ್ಟಿದೆ, ನ್ಯಾಯ ಅನ್ನೋದೇ ಹೋಗ್ಬಿಟ್ಟಿದೆ, ಕರುಣೆ ಅನ್ನೋದೇ ಹೋಗ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ. ನಾನು ಪೊಲೀಸರು ಕತೆ ಹೇಳ್ತೀನಿ ಇವತ್ತು. ನನಗೆ ಇಲ್ಲಿ ಸಿಟಿಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಹಳ್ಳಿಲಿ ನಡೆದಿರೋ ಘಟನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿಲಿ ಒಂದು ಪ್ರಾಬ್ಲಮ್ ಆಗಿದೆ, ಒಂದು ತೊಂದರೆ ಆಗಿದೆ. ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಮೇಲೆ ಸುಳ್ಳು ಅಪರಾಧ ಹೊರಿಸ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಪೊಲೀಸ್ ಏನು ಮಾಡಬೇಕು, ದುಡ್ಡು ಜಾಸ್ತಿ ಕೊಟ್ಟರು ಅಂತ ಅಂದ ತಕ್ಷಣವೇ ಕಂಪ್ಲೇಂಟ್ ತೊಗೊಂಡ್ಬಿಡ್ತಾರ? ಗೊತ್ತಿರಲ್ಲ ಪಾಪ ಅಲ್ಲಿ ಏನು ನಡೆದಿದೆ ಅಂತ ಕಂಪ್ಲೇಂಟ್ ತಗೊಳ್ಳಿ. ಓಕೆ, ತಗೊಂಡು ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನೋ ನನಗೆ ನ್ಯಾಯ ಬೇಕು ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಅವರು ಏನು ಮಾಡಬೇಕು, ಬಿ ಅನ್ನೋ ವ್ಯಕ್ತಿ ಕರಿಬೇಕು. ಎ ಅನ್ನೋ ವ್ಯಕ್ತಿ ಅದು ನ್ಯಾಯವಾಗಿದೆಯೋ ಹೇಳ್ತಿರೋದು, ಧರ್ಮದಲ್ಲಿದೆಯೋ, ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ A to Z ಪರಿಶೀಲನೆ ಮಾಡಿದ ಮೇಲೆ ಬಿ ಅನ್ನೋ ವ್ಯಕ್ತಿ ಅವನ ಕಡೆಯಿಂದ ಏನೋ ತೊಂದರೆ ಆಗಿದೆ ಅಂತ ನೀವು ಮನಸ್ಸಿಗೆ ಬಂದರೆ ಮಾತ್ರ ನೀವು ಕೇಸು ಮುಂದುವರಿಸ್ಬೇಕಂದ್ರೆ ನಿಮ್ಮ ಪೊಲೀಸ್ ಸ್ಟೇಷನಲ್ಲೇ ಮುಂದುವರಿಸ್ಬೇಕು. ಅದು ಲಾಯರ್ ತನಕ ಹೋಗೋಕ್ಕೆ ಬಿಡಬಾರ್ದು. ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಬಗೆಹರಿಸೋಕ್ಕಾಗುತ್ತೋ ಅಲ್ಲೇ ತನಕ ನೀವು ಬಗೆಹರಿಸಿ, ಆಮೇಲೆ ನೀವು ಬಿ ಅನ್ನೋ ವ್ಯಕ್ತಿ ಮೇಲೆ ಕೊಟ್ಟಿರೋದು ಕರೆಕ್ಟು ಸುಳ್ಳು ಅಂತ ಕೊಟ್ಬಿಟ್ಟು ನೀವು FIR ಮಾಡಬೇಕು. ಹೌದಲ್ವಾ? ಒಂದೇ ನಿಮಿಷ. ನೀವು ಬಿ ಅನ್ನೋ ವ್ಯಕ್ತಿ ಮೇಲೆ ಕೊಟ್ಟಿರೋದು ನಿಜನ ಸುಳ್ಳು ಅಂತಂದು FIR ದಾಖಲೆ ಮಾಡಬೇಕು. ಹೌದಲ್ವಾ? ಎ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇರೋ ನಿಜ ಹೇಳ್ತಾ ಇದ್ದಾರೆ ಅಂತ 100% ಪರಿಶೀಲನೆ ಮಾಡಬೇಕಾಗಿರೋದು ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಅವ್ರದ್ದಾಗಿರುತ್ತೆ. ಅವರು ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಎ ಅನ್ನೋ ವ್ಯಕ್ತಿ ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ನೀವು ಬಿ ಅನ್ನೋ ವ್ಯಕ್ತಿ ಮೇಲೆ ನೀವು FIR ಹಾಕಿದ್ರೆ ಅಲ್ಲಿ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಆ ಕುಟುಂಬದಲ್ಲಿ ಎಷ್ಟು ಕಷ್ಟಗಳು ಬರ್ತವೆ, ಎಷ್ಟು ಪ್ರಾಬ್ಲಮ್ ಅನುಭವಿಸ್ತಾರೆ, ಎಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ, ಎಷ್ಟು ಸಂಕಟ ಅನುಭವಿಸ್ತಾ ಇದ್ದಾರೋ. ಕರೆಕ್ಟಾಗಿ ನ್ಯಾಯವಾಗಿ ತಪ್ಪು ಮಾಡಿ ನೀವು FIR ಹಾಕಿದ್ರೆ ಏನು ತೊಂದರೆ ಇಲ್ಲ. ಅವ್ರೇನೋ ದುಡ್ಡು ಕೊಡ್ತಾ ಇದ್ದಾರೆ, ಓಕೆ, ಯಾವುದೋ ಒಂದು ವ್ಯಕ್ತಿ ಬಂದ್ಬಿಟ್ಲು, ಅವತ್ತಿನ ನಾವು ಬಚಾವಾಗ್ಬಿಡೋಣ, ನಾಳೆಗೆ ಏನಾಗುತ್ತಾ ಅವ್ರು ನೋಡ್ಕೊಂಡ್ಲಿ, ನನ್ನ ಪಾಡಿಗೆ ನಂದೇನೈತೆ ಹೋಗ್ಬಿಟ್ಟೆ ಬರ್ಕೊಟ್ಬಿಟ್ಟೆ ಅವ್ರಿಗೆ FIR ಹಾಕ್ಬಿಟ್ಟೆ ಅಂದ್ಕೊಳ್ರಿ. ಸುಮ್ಮನೆ ಅಪರಾಧ ಮಾಡಲಿಲ್ಲ ವ್ಯಕ್ತಿ ಮೇಲೆ, ಬಿ ಅನ್ನೋ ವ್ಯಕ್ತಿ ಮೇಲೆ ನೀವು FIR ಹಾಕಿದ್ರೆ ಆ ಕುಟುಂಬದವ್ರು ಎಷ್ಟು ನೊಂದಿದಾರೋ, ಆ ಕುಟುಂಬದವ್ರು ಎಷ್ಟು ಕಣ್ಣೀರು ಹಾಕಿದಾರೋ, ಆ ಕುಟುಂಬದವ್ರು ಎಷ್ಟು ದುಡ್ಡು ಖರ್ಚು ಮಾಡಿದಾರೋ ಅದ್ರ 100 ಪಟ್ಟು ನೀವು ಪೊಲೀಸರು ನೀವು ಪರಿಶೀಲನೆ ಮಾಡೋದೇ ದೇವ್ರ ಜಾಗದಲ್ಲಿ ಇರ್ತೀರಿ. ಅದು ಅಷ್ಟು 10% ನಿಮ್ಮ ಕುಟುಂಬ ನಿಮ್ಮ ಫ್ಯಾಮಿಲಿ ಒಂದಿನ ಅನುಭವಿಸ್ಬೇಕಾಗುತ್ತೆ. ಈಗ ಧರ್ಮ ಇರೋದು ಹಂಗೇನೆ. ನೀವು ಧರ್ಮ ಇಲ್ಲ, ನ್ಯಾಯ ಇಲ್ಲ, ಈಗ ಯಾವುದು ಇಲ್ಲ, ಬೋಗಸು ಗೀಗಸು ಏನು ಅನ್ಬೇಡಿ. ಇದು ಕಲಿಯುಗದಲ್ಲಿ ಯಾವ ಮನುಷ್ಯ ಮಾಡಿದನೋ ಆ ಮನುಷ್ಯ ತಿಂದೇ ಹೋಗ್ಬೇಕು. ಏನು ಬೆಳಿತಾನೋ ಅದು ಭೂಮಿಲಿ ಬಂದೇ ಬರುತ್ತೆ. ನೀವು ತಟ್ಟೆಯಲ್ಲಿ ಏನು ಇಟ್ಕೊಂಡಿರ್ತೀರೋ ಅದೇ ತಿನ್ನೋದು. ಬೇರೆ ಪಕ್ಕದ ತಟ್ಟೆಯಲ್ಲಿ ನೀವು ಕೈಯಲ್ಲಿ ಹಾಕಿ ಊಟ ಮಾಡೋಂಗಿಲ್ಲ. ನೆನ್ಪಿಟ್ಕೊಳ್ಳಿ, ನೀ ಧರ್ಮದಲ್ಲಿದ್ರೆ ಭಗವಂತ ಕೊನೆ ತನಕ ನಿಮ್ಮ ಧರ್ಮದಲ್ಲೇ ಇಟ್ಟು ಕರ್ಕೊಳ್ತಾನೆ.
ನೀವೆಲ್ಲಾದರೂ ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ದಾರಿ ತಪ್ಪು ಹೆಜ್ಜೆ ಇಟ್ಟಿದ್ದೀರಿ ಅಂದರೆ ಪ್ರತಿ ಒಂದು ಹೆಜ್ಜೆಗೂ ನೀವು ಸಹ ಅನುಭವಿಸ್ಬೇಕಾಗುತ್ತೆ ಕಷ್ಟನ. ಎಷ್ಟು ಕಷ್ಟ. ಒಂದು ಹಳ್ಳಿಲಿ ಏನಾದರೂ ಈ ಥರ ನೀವು ಸುಮ್ಮನೆ FIR ಹಾಕಿದ್ರಿ ಅಂತಂದರೆ ಆ ಕೇಸಿಂದ ಹೊರಗೆ ಬರಬೇಕು ಅಂದರೆ ಬಿ ಅನ್ನೋ ವ್ಯಕ್ತಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಅವರು ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ. ಎಷ್ಟು ದಿನ? 3 ದಿನ 4 ದಿನದೊಳಗೆ ಅವನು ಬೇಲ್ ತಗೊಳ್ಳಿಲ್ಲ ಅಂತಂದರೆ ಅವ್ರ ಕಸ್ಟಡಿಗೆ ಬಿ ಅನ್ನೋ ವ್ಯಕ್ತಿಯ ಕರ್ಕೊಳ್ತಾರೆ. ಅವನಿಗೆ ಭಯ. ಪಾಪ ಏನ್ರಿ ಗೊತ್ತು, ಹಳ್ಳಿ ಜನಕ್ಕೆ ಕಷ್ಟಪಟ್ಟು ದುಡಿಬೇಕು, ಊಟ ಮಾಡಬೇಕು, ಮಲಗಬೇಕು ಅಷ್ಟೇ ಗೊತ್ತಿರೋದು. ಇದಕ್ಕಿದ್ದಂಗೆ ಯಾರೋ ಅನ್ನೋ ವ್ಯಕ್ತಿ ಹೋಗಿ ಎಲ್ಲ ಗೊತ್ತು, ಕಾನೂನೆಲ್ಲ ಗೊತ್ತು ವ್ಯಕ್ತಿಗೆ ಚೆನ್ನಾಗೆ ಹೋಗಿ ಏನೇನು ಮಾಡಬೇಕು ಅಂತ ಎಲ್ಲ ಗೊತ್ತು. ಬಿ ಅನ್ನೋ ವ್ಯಕ್ತಿ ಗೊತ್ತಿಲ್ಲ. ಏನು ಮಾಡಬೇಕು? ಅವನೇನು ಮಾಡ್ತಾನೆ, ನಿಮ್ಗೆ FIR ಹಾಕಿದಾರೆ ಬನ್ನಿ ಅಂತ ಕರೆದ ಮೇಲೆ ಪಾಪ ಗೊತ್ತಿಲ್ದಾರೆ ಏನು ಮಾಡ್ತಾರೆ? ಓಕೆ, ಏನು ಮಾಡಬೇಕು? ಲಾಯರ್ ಬೇಕು ಅಂತಾರೆ. ಲಾಯರ್ಗಳೇನು ಸುಮ್ಮನೆ ಬಂದು ಬಗೆಹರಿಸ್ತಾರೆ ಈ ಸಮಸ್ಯೆನ? 10 ರಿಂದ 15 ಸಾವಿರ ಬೇಡ, ಕಡಿಮೆ ಅಂದರೆ ಒಂದು 5 ಸಾವಿರ ತಗೊಳ್ಳಿ. 5 ಸಾವಿರ ಲಾಯರಿಗೆ ಕೊಡಬೇಕು. 5 ಸಾವಿರ ಲಾಯರಿಗೆ. ಬಿ ಅನ್ನೋ ವ್ಯಕ್ತಿ ಅಪರಾಧನೇ ಮಾಡಿಲ್ಲ, 5 ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂದರೆ ಅವನೊಳಗೆ ಎಷ್ಟು ನೋವಾಗಿರ್ಬೇಕು, ಅವಳೊಳಗೆ ಎಷ್ಟು ನೋವು ಆಗಿರಬೇಕು, ಎಷ್ಟು ದುಃಖ ಆಗಿರಬೇಕು, ಎಷ್ಟು ಸಂಕಟ ಆಗಿರ್ಬೋದು. ಅವರಪ್ಪ ಆಗಲಿ, ಅವರಮ್ಮ ಆಗಲಿ, ಅಜ್ಜ ಆಗಲಿ, ಅಪ್ಪು ಮನೆಯಿಂದ ಆಗಲಿ, ಅಮ್ಮ ಮನೆಯಿಂದ ಆಗಲಿ ಈಗ ಯಾರಿಗೂ ದುಡ್ಡು ಬಂದಿರಲ್ಲ. ರಣ ಬಿಸಿಲಲ್ಲಿ ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನಂಗೆ ದುಡ್ದಿಟ್ಟಿರೋ ದುಡ್ಡು ಅದು. 5 ಸಾವಿರ ಅಂದರೆ ಸುಮ್ಮನೆ ಲಾಯರಿಗೆ ಕೊಡೋದು? ಫಸ್ಟಿಗೆ ಪೊಲೀಸ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕೊಟ್ಟಿರ್ತಾರೆ, 1 ಸಾವಿರ 2 ಸಾವಿರ ಇಸ್ಕೊಂಡಿರ್ತಾರೆ ಇನ್ನು ಪೊಲೀಸು. ಲಾಯರು ಅವನಿಗೆ ಕಮ್ಮಿ ಅಂದರೆ 5 ಸಾವಿರ ಕೊಡಬೇಕು. ಏನು? ಅವನು FIR ಇಂದ ಹೊರಗೆ ಬರಬೇಕು ಅಂತಂದರೆ ಆ 5 ಸಾವಿರ ರೂಪಾಯಿ ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ಬೇಕು. ಲಾಯರ್ ಇಸ್ಕೊಂಡಿರ್ತಾರೆ ಪಾಪ, ಅವ್ರದ್ದು ಜೀವನ ಆಗಬೇಕು, ಹೋಗ್ಲಿ ಎಷ್ಟು ಬೇಕಾ ಅಷ್ಟು ತೊಗೊಬೇಕು. ಜಾಸ್ತಿ ಇಸ್ಕೊಂಡ್ರೆ ಲಾಯರ್ಗೂ ಸಹ ಅದು ಬರುತ್ತೆ ಹಿಂಗೆ ರೊಟೇಟ್ ಆಗಿ, ಎಷ್ಟು ಧರ್ಮ ಇದೆ, ಎಷ್ಟು ನ್ಯಾಯ ಇದೆ ಅಂತ. ಆ ದುಡ್ಡು ಕೊಡಬೇಕಾದ್ರೆ ಆ ಪೊಲೀಸ್ ತೊಗೊಂಡಿರ್ತಾನಲ್ಲ ಅವನ ಕೈಲಿ ಬಗೆಹರಿಸೋಕ್ಕಾಗುತ್ತೆ ರೀ. ಅವ್ನು ಬಗೆಹರಿಸ್ದಂಗೆ ಹಾಕಿರೋದಕ್ಕೆ ಇವತ್ತು ಬಿ ಅನ್ನೋ ವ್ಯಕ್ತಿಗೆ ತೊಂದರೆ ಆಗ್ತೈತೆ. ಅದು ಇರಲಿ, ದುಡ್ಡು ಕೊಟ್ಟಿರೋದಿರಲಿ, ಆ ಥರ ಮಾಡಿದರೆ ಅವರು ಸುಮ್ಮನೆ FIR ಪೊಲೀಸುಗಳು ಪರಿಶೀಲನೆ ಮಾಡದಲೇ ಆ ವ್ಯಕ್ತಿ ಒಳ್ಳೆಯವನು ಅಥವಾ ಆ ವ್ಯಕ್ತಿಯಿಂದ ತೊಂದರೆ ಆಗಿದೆಯೋ, ಸಾಯಿಸಿದನೋ ಅಥವಾ ಹೊಡೆದಿದನೋ, ಇಲ್ಲ ಲಂಚ ತಗೊಂಡಿದನೋ ಏನು ಅಂತ ನೋಡ್ದಲೇ, ನಿಜವಾಗ್ಲೂ ಹೇಳ್ತೀನಿ, ಆ ಥರ ನಿಮ್ಮ ಕೆಲಸ ಏನಿದೆಯೋ 100% ಮಾಡಿ. ನಿಮ್ಮ ಮನೆಗೆ ಎಷ್ಟೇ ತೊಂದರೆ ಆಗಿರ್ಬೋದು, ಎಷ್ಟೇ ಇರ್ಬೋದು, ಆದರೆ ನೀವು ಒಂದು ಜಾಗದಾಗ ಕುತ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಮನೆಯದೆಲ್ಲ ಡಿಲೀಟ್ ಮಾಡಿ. ನಿಮ್ಮ ಮನೆಗೆ ಎಷ್ಟೋ ಸಾವಿರ ಕಷ್ಟ ಇರ್ಬೋದು, ನಿಮ್ಮ ಮನೆಗೆ ಎಷ್ಟೋ ಬಡತನ ಇರ್ಬೋದು, ಏನೇ ತೊಂದರೆ ಇರಲಿ, ಪೊಲೀಸವರು ಇಲ್ಲಿ ನೀವು ಆ ಪೊಲೀಸ್ ಜಾಗದಾಗ ಕುತ್ಕೊಂಡಿದ್ದೀರಿ ಅಂದರೆ ನಿಮ್ಮ ಎದುರಿಗೆ ಬಂದಿರೋ ವ್ಯಕ್ತಿಗಳು ಇವಾಗ ನೀವು ಕುತ್ಕೊಂಡಿರೋ ದೇವರು, ಓಕೆನಾ? ಪೊಲೀಸು ನಿಮ್ಮ ಎದುರಿಗೆ ಬಂದಿರೋನ್ನ ನೀವು 100% ಯಾವುದು ಕರೆಕ್ಟ್ ಇದೆ, ಯಾವ್ದು ಕರೆಕ್ಟ್ ಇಲ್ಲ ಅಂತ ಪರಿಶೀಲನೆ ಮಾಡದೆ ಯಾವುದೇ ವ್ಯಕ್ತಿಗೆ FIR ಹಾಕಬೇಡಿ. ನೀವು ಮಾಡೋ ತಪ್ಪು ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ನಿಮಗೆ ಒಂದು ದಿವಸ ನಿಮಗೆ FIR ಬಂದರೆ ಗೊತ್ತಾಗುತ್ತೆ ಅದ್ರ ತೊಂದರೆ ಏನಾಗುತ್ತೆ ಅಂತ. ಅಲ್ಲೇ ನಿಜವಾಗ್ಲೂ ಯಾರಿಗೆ ಕಷ್ಟ ಬರುತ್ತೋ ಅವ್ರಿಗೆ ಗೊತ್ತಾಗುತ್ತೆ ಏನು ಕಷ್ಟ ಆಗುತ್ತೆ ಅಂತ. ಅಲ್ಲೇ ತನಕ ಗೊತ್ತಾಗಲ್ಲ. ನಾನು ಎಲ್ಲ ಪೊಲೀಸ್ಗೂ ಹೇಳ್ತಾ ಇಲ್ಲ, ಯಾರ ನ್ಯಾಯ ಧರ್ಮದಲ್ಲಿಲ್ಲೋ ಆ ಪೊಲೀಸಿಗೆ ಮಾತ್ರ ಮಾತಾಡ್ತಿರೋದು ಇವತ್ತು. ಅವರು FIR ಹಾಕಿದ ಮೇಲೆ ಅವ್ರಿಗೆ 3 ದಿನದೊಳಗೆ ಅಥವಾ 4-5 ದಿನದೊಳಗೆ ಅವರು ಜಾಮೀನು ಸಿಗಲಿಲ್ಲ ಅಂತಂತಂದರೆ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ, ಅರೆಸ್ಟ್ ಮಾಡ್ತೀವಿ, ನೀವು ನೋಡಿದ್ದು ಈ ಥರ ಎಲ್ಲ ಹೇಳಿರ್ತಾರೆ. ಅದಕ್ಕೆ ಅವರೇ ಮತ್ತೆ ಲಾಯರ್ ಹತ್ರ ಹೋಗಬೇಕು, ಲಾಯರ್ ಎಷ್ಟು ಕೇಳ್ತಾನೆ ಅಷ್ಟು ದುಡ್ಡು ಕೊಡಬೇಕು, ಓಡಾಡಬೇಕು, ಮುಂದರ್ಸ್ಬೇಕು. 1 ವರ್ಷ ಆಗುತ್ತಾ, 6 ತಿಂಗಳಾಗುತ್ತೆ, 2 ವರ್ಷ ಆಗುತ್ತಾ, 5 ವರ್ಷ ಆಗುತ್ತಾ ಗೊತ್ತಿಲ್ಲ. ಅದು ಎಷ್ಟೇ ವರ್ಷ ಆಗಿರಲಿ, ಧರ್ಮ ಅನ್ನೋದು ಕಾಯುತ್ತೆ. ವಿಜಯ ಎಲ್ಲಿರುತ್ತೋ ಭಗವಂತ ಅಲ್ಲಿ ಗೆಲ್ಲಿಸ್ತಾನೆ. ನಂಬಿಕೆ ನನಗಿದೆ, ಯಾರ ನ್ಯಾಯ ಧರ್ಮದಲ್ಲಿದ್ದಾರೆ ಎಲ್ಲರಿಗೂ ಅದು ಇರುತ್ತೆ. ಆದರೆ ನೀವು ಮಾಡಬೇಕಾಗಿರೋ ಪೊಲೀಸ್ ಅವರು, ನೀವು ಒಂದು ಸಲ ನೀವು ತಪ್ಪು ನಿರ್ಧಾರ ತಗೊಂಡಿರೋದು, ಒಂದು ಕುಟುಂಬ 5-6 ವರ್ಷ ಏನು ಕಣ್ಣೀರು ಹಾಕ್ಸುತ್ತೋ, ಏನು ತೊಂದರೆ ಅನುಭವಿಸುತ್ತೋ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಿಮ್ಮ ತಂದೆ, ಪೊಲೀಸ್ ಅವರ ತಂದೆ ತಾಯಿ,
ಪೊಲೀಸ್ ಅವರ ಹೆಂಡತಿ, ಪೊಲೀಸ್ ಅವರ ಮಕ್ಕಳು, ಮೊಮ್ಮಕ್ಕಳು ತನಕನೂ ಬಿಡಲ್ಲ. ನೆನ್ಪಿಡ್ಕೊಳ್ಳಿ, ನಿಮ್ಮ ಕೆಲಸ ಏನು ಭಗವಂತ ಕೊಟ್ಟಿದ್ದೇನೋ ಅದನ್ನ ನ್ಯಾಯ ಧರ್ಮದಿಂದ ಮಾಡಿ. ಪೊಲೀಸ್ ಅವರಂತ ಹೇಳಲ್ಲ, ಯಾರೇ ಆಗಲಿ. ನಿಮಗೇನೇ ಕಷ್ಟ ಆದರೆ, ನಿಮ್ದು ಏನೇ ತೊಂದರೆ ಆದರೂ ಸಹ ನೀವು ಪಕ್ಕಕ್ಕಿಡಿ. ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನ ನ್ಯಾಯ ಧರ್ಮದಿಂದ ಮಾಡಿ. ಯಾಕೆ ಅಂತಂದರೆ ಎಲ್ಲರೂ ಪ್ರಪಂಚದ ಮೇಲೆ ಕೆಟ್ಟರಿರಲ್ಲ, ದುಷ್ಟರು ಇರಲ್ಲ, ಅಮಾಯಕರು ಇರ್ತಾರೆ, ಬಡವರು ಇರ್ತಾರೆ, ಕಷ್ಟದಲ್ಲಿ ನೊಂದು ಬೆಂದು ಇರ್ತಾರೆ. ಅವ್ರ ಮೇಲೆ ನೀವೆಲ್ಲ ಮತ್ತೆ ಬೆಂಕಿ, ಸಿಮೆಣ್ಣೆ, ಬಾಂಬು ಅವನ್ನೆಲ್ಲ ಹಾಕಿ ಮತ್ತೆ ನೀವೆಲ್ಲ ಸುಡಬೇಡ್ರಿ. ನನ್ನ ಕೈಲಿ ನಾನೇನು ದೊಡ್ಡ ಪೋಸ್ಟಲ್ಲಿಲ್ಲ. ನಿಜವಾಗ್ಲೂ ನಾನೆಲ್ಲರ ದೊಡ್ಡ ಪೋಸ್ಟಾಗಿದ್ದಿದ್ರೆ ನಂಗೆ ಎಲ್ಲಿ ಅನ್ಯಾಯ ಆಗುತ್ತಾ ನಿಜವಾಗ್ಲೂ ಅಲ್ಲಿ ನಾನು ಇರ್ತಿದ್ದೆ. ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ನನ್ನ ಕಣ್ಮುಂದೆ ಎಷ್ಟು ಎಲ್ಲರಿಗೂ ತೊಂದರೆ ಆಗ್ತೈತೆ, ನನ್ನ ಕೈಲಿ ಅದು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಏನೋ ಇದೊಂದು ನಂಗೆ ತಡ್ಕೊಳಕ್ಕಾಗ್ದಲೇ ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಅನ್ನೋ ಅಸಹಾಯ ಕಥೆಯಲ್ಲಿ ಕುತ್ಕೊಂಡ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ನ್ಯಾಯಬದ್ಧವಾಗಿರಿ. ನಿಮ್ಮ ಕೆಲಸ ನೀವು ಧರ್ಮದಿಂದ ಮಾಡಿ. ಕಲಿಯುಗದಲ್ಲಿ ಯಾರು ತಪ್ಪು ಮಾಡ್ತಾರೋ ಅದು ಅವ್ರ ಮಕ್ಕಳಿಗೆ ಅಂತ ಭಗವಂತ ಹೇಳಿದ್ದಾನೆ. ಆದರೆ ಈ ಕಲಿಯುಗದಲ್ಲಿ ಮಕ್ಕಳಿಗಿಲ್ಲ. ಯಾರು ತಪ್ಪು ಮಾಡ್ತಾರೆ ಅವರೇ ಅನುಭವಿಸ್ಬೇಕಾಗುತ್ತೆ ಹೋಗೋ ಕಾಲದಲ್ಲಿ. ನೆನ್ಪಿಡ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗಿ. ನಿಮ್ಮ ಕಡೆ ಯಾರು ಕಷ್ಟ ಅಂತ ಬಂದಿರ್ತಾರೋ ಯಾರೇ ಆಗ್ಬೋದು, ನಿಮ್ಮ ಕೈಲಿ ಆದರೆ ಬಗೆಹರಿಸಿ. ಇಲ್ಲ ಅಂತಂದರೆ ಅವ್ರಿಗೆ ಮಾತ್ರ ನೀವು ತೊಂದರೆ ಕೊಡಬೇಡಿ. ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಧನ್ಯವಾದಗಳು.